ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಸ್ ಬ್ಲಾಗ್ಸ್ ಕನ್ನಡ. ಇವತ್ತು ನಾನು ಮನೆಯಲ್ಲೇ ಫೇಶಿಯಲ್ನ ಮಾಡ್ಕೊಳ್ತಾ ಇದ್ದೇನೆ. ನಾನು ತುಂಬ ದಿನ ಆಯಿತು ಫೇಶಿಯಲ್ ಮಾಡ್ಕೊಳ್ಳೇ ಇಲ್ಲ. ಆಲ್ಮೋಸ್ಟ್ 1 ವರ್ಷ ಆಗಿರ್ಬೋದು ಫೇಶಿಯಲ್ನ ಮಾಡಿಕೊಂಡು. ಸೊ ಇವತ್ತು ಒಂದು ಫೇಶಿಯಲ್ ಮಾಡ್ಕೊಳ್ಳುವ ಅಂತ ಡಿಸೈಡ್ ಮಾಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಇವತ್ತು O3+ ಫೇಶಿಯಲ್ನ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು, ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನೇ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದು. ಸೊ ನೋಡುವ ಹೇಗಿದೆ ಅಂತ. ಇದು O3+ ಆ್ಯಂಟಿ ಏಜಿಂಗ್ ಕಿಟ್ ಅಂತ. ನಾನು ಅವರ ಬೇರೆ ವೇರಿಯಂಟ್ನ ಟ್ರೈ ಮಾಡಿದ್ದೇನೆ. ಇದು ಆ್ಯಂಟಿ ಏಜಿಂಗ್ ಕಿಟ್ಟ ಫೇಶಿಯಲ್ ಇವತ್ತೇ ಟ್ರೈ ಮಾಡ್ತಾ ಇರೋದು. ಬೇರೆ ಬೇರೆ VLCC ಅವರದ್ದು ಅದೆಲ್ಲ ಫೇಶಿಯಲ್ ಕಿಟ್ನ ಕೂಡ ಟ್ರೈ ಮಾಡಿದ್ದೇನೆ. O3 ಅವರದ್ದು ಅಷ್ಟು ಟ್ರೈ ಮಾಡಲಿಲ್ಲ. ಇದು ಎರಡನೇ ಸಲ ಟ್ರೈ ಮಾಡ್ತಾ ಇರೋದು ಅವರ ಫೇಶಿಯಲ್ ಕಿಟ್. ಇದರಲ್ಲಿ ಎಂತೆಂತ ಕೊಟ್ಟಿದ್ದಾರೆ ಅಂದರೆ ಕ್ಲೀನ್ಸರ್, ಸ್ಕ್ರಬ್, ಕ್ರೀಮು ಮತ್ತು ಪೀಲ್ ಆಫ್ ಮಾಸ್ಕ್ ಕೊಟ್ಟಿದ್ದಾರೆ. ಸೊ ನನಗೆ ಇದರದ್ದು ಪೀಲ್ ಆಫ್ ಮಾಸ್ಕ್ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದೆ. ಅಮೆಝಾನಿಂದ ಆರ್ಡರ್ ಮಾಡಿ ತೊಗೊಂಡದ್ದು. MRP ಬಂದುಬಿಟ್ಟು 560 ಇದೆ. ನನಗೆ ಆಫರಲ್ಲಿ ಸಿಕ್ಕಿದೆ. ಸೊ ಆಫರ್ ಎಷ್ಟಂತ ನನಗೆ ನೆನಪಿಲ್ಲ, ಹಾಕ್ತೇನೆ ಇಲ್ಲೇ ಸ್ಕ್ರೀನಲ್ಲಿ. ಇದು ಫೇಸನ್ನು ಇನ್ಸ್ಟೆಂಟಾಗಿ ಬ್ರೈಟ್ ಮಾಡ್ತದಂತೆ ಮತ್ತು ಫೈನ್ ಲೈನನ್ನು ರೆಡ್ಯೂಸ್ ಮಾಡ್ತದಂತೆ. ಸೊ ನೋಡುವ ಹೇಗಾಗ್ತದಂತ. ಇದು ನನ್ನ ಬಿಫೋರ್ ಫೇಸ್. ಆಫ್ಟರ್ ಫೇಶಿಯಲ್ ಮಾಡಿದ ನಂತರ ಹೇಗಾಗ್ತದಂತ ನೋಡುವ. ಒಂದು 2-3 ದಿನ ಬೇಕಾಗ್ತದೆ ನಿಜವಾದ ಗ್ಲೋ ಕಾಣಲಿಕ್ಕೆ. ಸೊ ಆದರೆ ಸಹ ಇವತ್ತು ಇಮಿಡಿಯೇಟ್ ಮಾಡಾದಮೇಲೆ ಸ್ವಲ್ಪ ಫೇಸೆಲ್ಲ ಸ್ವಲ್ಪ ಸ್ಮೂತ್ ಥರ ಫೀಲ್ ಆಗ್ತದೆ. ಸೊ ನೋಡುವ ಹೇಗಾಗ್ತದೆ ಅಂತ. ಚೆನ್ನೈಯಲ್ಲಿ ತುಂಬ ಸೆಕೆ. ಸೊ ಫೇಸ್ ಎಲ್ಲ ತುಂಬ ಡ್ರೈ ಆಗಿ ಹೋಗಿದೆ ಅಂತ ನನಗೆ ಫೀಲ್ ಆಗ್ತದೆ, ಮತ್ತು ಟ್ಯಾನ್ ಆಗಿ ಹೋಗಿದೆ ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಒಂದು ಫೇಶಿಯಲ್ ಮಾಡಿಕೊಳ್ಳುವ ಅಂತ ಇದನ್ನು ಆರ್ಡರ್ ಮಾಡಿದ್ದೇನೆ. ಸೊ ಬನ್ನಿ ತಡ ಮಾಡದೆ ಈ ಫೇಶಿಯಲ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಮನೆಯಲ್ಲೇ ಫೇಶಿಯಲ್ ಮಾಡುವಾಗ ಎಂಥ ಫೇಶಿಯಲ್ ಕಿಟ್ಟೇ ಬೇಕಂತ ಇಲ್ಲ. DIY ಮನೆಯದ್ದು ಸಾಮಗ್ರಿಗಳನ್ನು, ಅಡುಗೆ ಮನೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ನಾನು ಅದನ್ನು ಕೂಡ ಮಾಡ್ತೇನೆ ಕೆಲವೊಮ್ಮೆ ಈ ಥರ ಒಂದು ಫೇಶಿಯಲ್ನ ಮಾಡ್ಕೋತೇನೆ. ತುಂಬ ವರ್ಷ ಆದ ನಂತರ ಈ ಥರ ನಾನು ಫೇಶಿಯಲ್ ಕಿಟ್ಟನ್ನು ಆರ್ಡರ್ ಮಾಡಿದ್ದು. ಇಲ್ಲಾಂದರೆ ಸಾಮಾನ್ಯವಾಗಿ ಮನೆಯಲ್ಲೇ ಸಿಕ್ಕುವಂಥ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ತೇನೆ. ಸೊ ಎಂತೆಲ್ಲ ಮನೆಯಲ್ಲಿ ಮಾಡ್ಕೊಳ್ಳುವಾಗ ನಮಗೆ ಫೇಶಿಯಲ್ ಮಾಡ್ಕೊಳ್ಳುವಾಗ ಬೇಕಂತ ನೋಡುವ. ಫಸ್ಟಿಗೆ ಫೇಶಿಯಲ್ ಕಿಟ್ ಅಥವಾ DIY ಸ್ಕ್ರಬ್, ಕ್ರೀಮು, ಮಸಾಜ್ ಆಯಿಲ್ ಆ ಥರದ್ದೆಲ್ಲ ತೊಗೊಳ್ಳಿ. ನೆಕ್ಸ್ಟು ನಾನು ಸ್ಟೀಮರ್ನ ತೊಗೊಂಡಿದ್ದೇನೆ. ಸ್ಕ್ರಬ್ ಆದ ನಂತರ ಈ ಥರ ಸ್ಟೀಮ್ ಮಾಡಿಕೊಂಡ್ರೆ ಫೇಸು ತುಂಬ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಎಲ್ಲ ಬೇಗ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಸ್ಟೀಮರ್ನ ಯೂಸ್ ಮಾಡ್ತಾಯಿದ್ದೇನೆ. ನೆಕ್ಸ್ಟ್ ನಾನು ಈ ಥರದ್ದು ಒಂದು ಎಂತ ಹೇಳ್ತಾರೆ ಇದಕ್ಕೆ, ಸಕ್ಷನ್, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ನ ತೆಗಿಲಿಕ್ಕೆ ಸಕ್ಷನ್ ಮೆಷಿನನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಥರ ಸೌಂಡ್ ಆಗುತ್ತೆ ನೋಡಿ. ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಇದನ್ನು ಹೀಗೆ ಆನ್ ಮಾಡಿದರೆ ಈ ಥರ ಸೌಂಡ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಹೀಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಡನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದು ಸ್ಟೀಲ್ ಇದು ಸಹ ಬರ್ತದಲ್ಲ ಬ್ಲ್ಯಾಕ್ ಹೆಡ್ ರಿಮೂವ್ ಮಾಡೋದು, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಇದು ಅಷ್ಟು ಪೇನ್ ಅಂತ ಆಗೋದಿಲ್ಲ, ಮತ್ತು ಮೂಗೆಲ್ಲ ತುಂಬ ಸಾಫ್ಟ್ ಫೀಲ್ ಆಗ್ತದೆ ಇದು ಮಾಡಿದ ನಂತರ. ಸೊ ಹಾಗಾಗಿ ನನಗೆ ಇದು ಇಷ್ಟ. ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಶೆಲ್ಲಿದ್ದು ಇದು. ಆಮೇಲೆ ಸ್ವಲ್ಪ ನೀರು ಇಟ್ಕೊಳ್ಳಿ. ಸೊ ಮನೆಯಲ್ಲಿ ಫೇಶಿಯಲ್ ಎಲ್ಲ ಮಾಡ್ಕೊಳ್ಳಿ. ಗಡಿಗೆ ನಾವು ಹೋಗಿ ಮುಖ ಎಲ್ಲ ತೊಳ್ಕೊಂಡು ಬರಬೇಕಲ್ವ. ಸೊ ನೀರು ಒಂದು ಬೌಲಲ್ಲಿ ನೀರಿಗೆ ಇಟ್ಕೊಂಡ್ರೆ ನಾವು ಆರಾಮ್ಸೆ ಸ್ಕ್ರಬ್ ಎಲ್ಲ ಮಾಡಿ ಮುಖನ ಕ್ಲೀನ್ ಮಾಡ್ಕೊಳ್ಬೋದು. ಟಿಶ್ಯೂ ಪೇಪರ್ ಅಥವಾ ಒಂದು ಮೈಕ್ರೋಫೈಬರ್ ಕ್ಲೋತ್ ಇದ್ದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಮೈಕ್ರೋಫೈಬರ್ ಕ್ಲೋತ್ ಇತ್ತು, ಆದರೆ ಈಗ ಕಾಣ್ತಾ ಇಲ್ಲ, ಎಲ್ಲಿಟ್ಟಿದ್ದೇನೋ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಟಿಶ್ಯೂ ಪೇಪರ್ನ ಸಹಾಯದಿಂದ ಮುಖವನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಆಗಲಿಲ್ಲ ಅಂದರೆ ಹೋಗಿ ಮುಖನ ತೊಳ್ಕೊಂಡು ಬರ್ತೇನೆ, ಇದರಲ್ಲಿ ಕ್ಲೀನ್ ಆಗಲಿಲ್ಲ ಅಂದರೆ. ಸೊ ಬನ್ನಿ ಫೇಶಿಯಲನ್ನು ಮಾಡ್ಕೊಳ್ಳುವ. ಈಗ ನಾನು ಆಲ್ರೆಡಿ ಫೇಸ್ ವಾಶ್ನ ಮಾಡ್ಕೊಂಡು ಬಂದಿದ್ದೇನೆ. ಸೊ ಫೇಸ್ ವಾಶ್ ಆದ ನಂತರ ಈಗ ಇದನ್ನು ಓಪನ್ ಮಾಡ್ತಾ ಇದ್ದೇನೆ ಕಿಟ್ಟನ್ನು. ನೋಡುವ ಒಳಗೆ ಎಂತೆಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಇದು ಫಸ್ಟಿಗೆ ನಮಗೆ ಆ್ಯಂಟಿ ಏಜಿಂಗ್ ಪೀಲ್ ಆಫ್ ಮಾಸ್ಕ್ ಸಿಕ್ತು. ಇದು ಲಾಸ್ಟ್ ಸ್ಟೆಪ್ಪು. ಹೀಗೆ ತೆಗಿ ನೋಡಿ, ಹೀಗೆ ಉಂಟು. ಇದರಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಕೊಟ್ಟಿದ್ದಾರೆ. ಆ್ಯಂಟಿ ಏಜಿಂಗ್ ಮಾಸ್ಕ್, ಮಿಲ್ಕ್ ವಾಶ್ ಅಂತೆ, ಮತ್ತು ಶುಗರ್ ಸ್ಕ್ರಬ್ ಅಂತೆ, ಮತ್ತು ಡರ್ಮಾಮೆಲನ್ ಮಸಾಜ್ ಕ್ರೀಮ್ ಅಂತೆ, ಮತ್ತು ಆ್ಯಂಟಿ
ಏಜಿಂಗ್ ಪೀಲ್ ಆಫ್ ಮಾಸ್ಕ್. 4 ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಫಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡುವ. 5 ml ಉಂಟು. ಸೊ ಹೀಗೆ ಒಂದು ಸಣ್ಣ ಡಬ್ಬಿ ಮಾಡಿ ಅದರಲ್ಲಿ ಹಾಕಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಮಿಲ್ಕ್ ವಾಶ್. ಸೊ ಮಾಡಿಕೊಳ್ಳುವ ಮಿಲ್ಕ್ ವಾಶನ್ನು ಹೇಗುಂಟು ನೋಡುವ. ನೋಡಿ, ನಿಜ ಮಿಲ್ಕ್ ಹಾಕಿದಾರ ಏನೋ ಹಾಗೆ ಉಂಟಲ್ಲ. ಅದನ್ನು ಚೆಂದ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ. ಒಳ್ಳೆ ಪರಿಮಳ ಉಂಟು ಮಾತ್ರ, ಪರಿಮಳ. ಪರಿಮಳ ಇದು ತುಂಬ ಪರಿಮಳ ಸಾಕಲ್ಲ ಎಷ್ಟು. ಸೊ 2 ಸಲ ಯೂಸ್ ಮಾಡ್ಬೋದಾ ಅಂತ, ಸ್ವಲ್ಪ ಜಾಸ್ತಿನೇ ಉಂಟು. ಇಷ್ಟು ನಾನು ಹಾಕಿ ಪುನಃ ಇಷ್ಟು ಉಳಿದು ನೋಡಿ ಅಂತ ಉಂಟು. ಈ ಥರ ಉಂಟು. ಸರಿ, ಚೆಂದ ಮಾಡಿ ಮುಖವನ್ನು ವಾಶ್ ಮಾಡಿಕೊಳ್ಳುವ. ಅಲ್ಲಿ ಪಾರ್ಲರ್ಗೆಲ್ಲ ಹೋದರೆ ಒಳ್ಳೆ ಮಸಾಜ್ ಮಾಡ್ತಾರೆ. ಇಲ್ಲಿ ಮನೆಯಲ್ಲಿ ನಮಗೆ ಅಷ್ಟು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ಅವರ ಪಾರ್ಲರಲ್ಲಿ ಹೋಗಿ ಫೇಶಿಯಲ್ ಎಲ್ಲ ಮಸಾಜ್ ಮಾಡ್ತಾರಲ್ಲ, ತುಂಬ ಖುಷಿ ಆಗ್ತದೆ. ಒಳ್ಳೆಯವರು ಸಿಗಬೇಕು, ಒಳ್ಳೆಯವರು ಸಿಕ್ಕರೆ ಒಳ್ಳೆ ಮಾಡ್ತಾರೆ, ಖುಷಿ ಆಗ್ತದೆ, ರಿಲ್ಯಾಕ್ಸ್ ಫೀಲ್ ಆಗ್ತದೆ ಮಾಡುವಾಗ. ಎಷ್ಟು ನಿಮಿಷ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ, ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಡ್ರೈ ಆಯ್ತಿದ್ದು. ಎಂತ ಹೇಳಿದ್ದಾರೆ ಅಂದರೆ, ಆನ್ ದ ಡ್ಯಾಮ್ ಫೇಸ್ ಅಪ್ಲೈ ಮಿಲ್ಕ್ ವಾಶ್ ಕ್ಲಿನ್ಸರ್ ಆನ್ ದ ಫೇಸ್ ಆ್ಯಂಡ್ ಮಸಾಜ್ ಇಟ್ ಇನ್ ಅ ಸರ್ಕ್ಯುಲರ್ ಮೋಷನ್, ರಿನ್ಸ್ ಆಫ್. ಅಷ್ಟೇ ಹೇಳಿದ್ದಾರೆ, ಎಷ್ಟು ನಿಮಿಷ ಅಂತ ಹೇಳಲಿಲ್ಲ. ಸೊ ಸಾಕು, ಕ್ಲೀನ್ ಆಯಿತು. ಇನ್ನು ವಾಶ್ ಮಾಡ್ಕೊಳ್ಳುವ ಇದನ್ನು. ಒಳ್ಳೆ ಬಳ ಆಗಬೇಕು ಫೇಶಿಯಲ್ ಮಾಡಿ ಆದ ನಂತರ ಅಲ್ಲ. ಹಾಗೆ ಆದರೆ ಫೇಶಿಯಲ್ ಮಾಡ್ಕೊಂಡಿದ್ದಕ್ಕೆ ಸಾರ್ಥಕ ಆಗ್ತದೆ. ನೋಡುವ ಬಳ ಆಗ್ತದ ಅಂತ. ಫೇಶಿಯಲ್ ಆದ ನಂತರ ಗೊತ್ತಾಗ್ತದೆ ಬಳ ಆಗ್ತದ ಅದೇ ಮೊರೆ ಇರ್ತದ ಅಂತ. ನಾನು ಹೋಗಿರೋ ಪಕ್ಕ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಈಗ ಜಸ್ಟ್ ಈ ಥರ ಡ್ಯಾಪ್ ಮಾಡಿ ಒರೆಸ್ಕೊಳ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಹೋಗುವ. ನೆಕ್ಸ್ಟ್ ಎಂತ ಅಂದರೆ ಸ್ಕ್ರಬ್. ಅಪ್ಲೈ ದ ಸ್ಕ್ರಬ್ ವೈಲ್ ಡೈಲ್ಯೂಟಿಂಗ್ ವಿತ್ ವಾಟರ್. ಜೆಂಟ್ಲಿ ಮಸಾಜ್ ಫಾರ್ 2 to 3 minutes. ಡು ನಾಟ್ ರಬ್ ಟೂ ಹಾರ್ಡ್. ವಾಶ್ ಆಫ್. ಓಕೆ, ಶುಗರ್ ಸ್ಕ್ರಬ್. ಸಕ್ಕರೆ ಹಾಕಿದ್ದಾರೆ ಸ್ಕ್ರಬ್ಬಲ್ಲಿ. ಸಕ್ಕರೆ ಇದು ಸಹ 5 ಗ್ರಾಮ್ ಕೊಟ್ಟಿದ್ದಾರೆ. ಓಪನ್ ಮಾಡಿ ನೋಡುವ ಸ್ವೀಟ್ ಉಂಟಾ ಅಂತ. ಸಕ್ಕರೆ ಅಲ್ಲ, ನಿಜ ಸಕ್ಕರೆ ಥರನೇ ಉಂಟು. ಸಕ್ಕರೆನೇ ಹಾಕಿದ್ದಾರಾ ಅಂತ ನೋಡಿ. ನಿಜ ಶುಗರ್ ಥರನೇ ಉಂಟು. ಶುಗರೇ ಹಾಕಿದ್ದಾರೆ ಕಾಣ್ತಿದೆ. ಶುಗರನ್ನು ಎಂತ ಅಂದರೆ ಪೌಡ್ರ್ ಮಾಡಿ ಹಾಕಿದ ಥರ ಉಂಟು. ಕಚ ಅಂತ ಸಿಗ್ತಾ ಉಂಟು ಸ್ವಲ್ಪ ಸ್ವಲ್ಪ ಸಕ್ಕರೆ. ಪರಿಮಳ ಸ್ವಲ್ಪ ಲೆಮನ್ ಎಲ್ಲ ಹಾಕಿದ್ದು, ಲೆಮನ್ ಇದ್ದು ಆರೆಂಜ್ ಆ ಥರ ಪರಿಮಳ ಬರ್ತಾ ಉಂಟು. ಸ್ವಲ್ಪ ಹಾರ್ಶ್ ಉಂಟು ಥರ ನನಗೆ ಫೀಲ್ ಆಗ್ತಾ ಉಂಟು. ಸ್ಕ್ರಬ್ ಜಾಸ್ತಿ ಮಾಡಿಕೊಂಡ್ರೆ, ಮುಂಚೆನೇ ಮೋರೆಯಲ್ಲಿ ಪಿಂಪಲ್ ಆಗಿದೆ, ಇನ್ನೂ ಸಹ ಪಿಂಪಲ್ ಆಗ್ಬೋದಾ ಏನೋ. ಲೈಟಲ್ಲಿ ಮಾಡಿಕೊಳ್ಳುವ. ತುಂಬ ಲೈಟಲ್ಲಿ ಮಾಡಿಕೊಳ್ಬೇಕು, ಇಲ್ಲಾಂದರೆ ನೋವಾಗ್ತದೆ. ನಾನು ಸ್ವಲ್ಪ ಬೆರಳನ್ನು ನೀರಲ್ಲಿ ಅದ್ದಿ ಅದರಿಂದ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಡ್ರೈ ಥರ ಉಂಟು. ಸೊ ನೀರನ್ನು ಅದ್ದಿ ಮಾಡ್ಕೊಳ್ಳುವಾಗ ಸ್ವಲ್ಪ ನೀರು ಥರ ಆಗ್ತದೆ. ಸೊ ಮಸಾಜ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇದರಲ್ಲಿ ಸಕ್ಕರೆನೇ ಹಾಕಿದ್ದಾರೆ. ಮನೆಯಲ್ಲಿ ಸಕ್ಕರೆದು ಸ್ಕ್ರಬ್ ಮಾಡಿಕೊಂಡ್ರೆ ಹೇಗಿರ್ತದಲ್ಲ ಹಾಗೇ ಉಂಟು. ಅದಕ್ಕೆ ಒಂದು ಸಕ್ಕರೆ ಸ್ವಲ್ಪ ಎಂಥದ ಜೆಲ್ ಹಾಕಿದ್ದಾಗೆ ಉಂಟು ಅಷ್ಟೇ. ಮೂಗನ್ನು ಸರಿ ತಿಕ್ಕುವ, ಸರಿ ಬ್ಲ್ಯಾಕ್ ಹೆಡ್ ಉಂಟು. ತಿಕ್ಕಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಹೋಗ್ಬೇಕು ಇವತ್ತು. ಅಷ್ಟು ಫೇಶಿಯಲ್ ಕಿಟ್ಟಿಗೆ ಹಣ ಕೊಟ್ಟು ತೊಗೊಂಡಿದ್ದೇನೆ. ಎಲ್ಲ ಹೋಗ್ಬೇಕು, ಕ್ಲೀನ್ ಆಗಬೇಕು ಮೋರೆ ಅಂತ. ತಿಕ್ಕಿ ಮುಗೆಲ್ಲ ಕೆಂಪಾದರೆ ಸಹ ಕಷ್ಟ. ಮತ್ತೆ ನಿಧಾನ ತಿಕ್ಕುವ. ಸಕ್ಕರೆ ಎಲ್ಲ ಮತ್ತೆ ಕರಗ್ತಾ ಉಂಟೀಗ ತಿಕ್ಕಿ
ಸಕ್ಕರೆದ್ದು ಸೆಮಿ ಪೌಡರ್ ಹಾಕಿ ಪೌಡ್ರ್ ಮಾಡಿದ್ದಾರೆ. ಸೊ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಸಕ್ಕರೆದ್ದು ಪೀಸ್ ಸಿಗ್ತಾ ಉಂಟು ಕೈಗೆ ಸ್ಕ್ರಬ್ ಮಾಡುವಾಗ. ಹನಿ ಮತ್ತು ಶುಗರ್ ಸ್ಕ್ರಬ್ ಇರ್ತದಲ್ಲ, ಹಾಗೆ ಫೀಲ್ ಆಗ್ತಾ ಉಂಟು ನನಗೆ. ಕೆಲವೊಮ್ಮೆ ಹಚ್ಕೊಳ್ತೇನೆ ಅದನ್ನು ಸಹ, ಹನಿ ಮತ್ತು ಶುಗರ್ನ ಒಟ್ಟು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಹೇಗೆ ಫೀಲ್ ಆಗ್ತದಲ್ಲ ಹಾಗೆ ಫೀಲ್ ಆಗ್ತಾ ಉಂಟು. ಸಾಕಂತ ಒಂದು 2 ನಿಮಿಷ ಆಯಿತು. ಒಂದು 2 ನಿಮಿಷ ಆದ ನಂತರ ಈ ಸಕ್ಕರೆ ಎಲ್ಲ ಕರಗ್ತದೆ. ಖಾಲಿ ಒಂದು ಜೆಲ್ ಥರ ಅದು ಮಾತ್ರ ಉಳಿತದೆ ಫೇಸಲ್ಲಿ. ಸ್ಕ್ರಬ್ ಮಾಡ್ತಾ ಮಾಡ್ತಾ ಸರಿ, ಈಗ ಹೋಗಿ ವಾಶ್ ಮಾಡ್ಕೊಂಡು ಬರ್ತೇನೆ. ಓಕೆ, ಹೇಗಾಯಿತು? ಮೂಗೆಲ್ಲ ಸ್ವಲ್ಪ ಸಾಫ್ಟ್ ಫೀಲ್ ಆಗ್ತಾ ಉಂಟು. ಸ್ಕ್ರಬ್ ಆದ ನಂತರ, ಸ್ಕ್ರಬ್ ಮಾಡ್ಕೊಂಡ ನಂತರ ಫೇಸ್ ವಾಶ್ನ ಕ್ಲೀನಾಗಿ ಮಾಡಬೇಕು ನೀರು ಹಾಕ್ಕೊಂಡು. ಯಾಕಂದರೆ ಮತ್ತೆ ನಾವು ಮಸಾಜ್ ಮಾಡ್ತೇವಲ್ಲ, ಆವಾಗ ಸ್ಕ್ರಬ್ಬಿದ್ದು ಪಾರ್ಟಿಕಲ್ ಎಲ್ಲ ಇದ್ದರೆ ಮಸಾಜ್ ಮಾಡುವಾಗ ಕಷ್ಟ ಆಗ್ತದೆ, ಇರಿಟೇಷನ್ ಆಗ್ತದೆ. ಸೊ ಹಾಗಾಗಿ ಸ್ಕ್ರಬ್ ಆದ ನಂತರ ಫೇಸಲ್ಲಿ ಆ ಸ್ಕ್ರಬ್ ಪಾರ್ಟಿಕಲ್ ಎಂತ ಸಹ ಇರ್ಬೋದು, ಅದರಲ್ಲಿ ಸಹ ಇದು ಸಕ್ಕರೆ ಎಲ್ಲ. ಸೊ ಸಕ್ಕರೆ ಎಲ್ಲ ಇದ್ದರೆ ಪುನಃ ನಾವು ಕ್ರೀಮ್ ಹಚ್ಚುವಾಗ ಅದು ಚುಚ್ಚಿ ಥರ ಆಗ್ತದೆ. ಸೊ ಮಸಾಜಲ್ಲಿ ಅಷ್ಟು ಗಮ್ಮತ್ತಾಗೋದಿಲ್ಲ. ಸೊ ಈಗ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫೇಸ್ ಸಾಫ್ಟ್ ಫೀಲ್ ಆಗ್ತಾ ಉಂಟು ಈಗ. ಸೊ ಈಗ ಸ್ಟೀಮ್ ತಗೊಳ್ಳುವ. ಈ ಥರ ಇದರಲ್ಲಿ ಒಂದು ಸ್ವಲ್ಪ ಒಳ್ಳೆ ನೀರು ಹಾಕಿದರೆ ಮತ್ತು ಇದರೊಳಗೆ ಹಾಕಿ ಸ್ವಿಚ್ ಹಾಕಿ ಸ್ಟೀಮ್ ತಗೊಂಡ್ರೆ ಸರಿ. ಈ ಸ್ಟೀಮನ್ನು ನನಗೆ ತುಂಬ ಈ ಸ್ಟೀಮನ್ನು ನನಗೆ ತುಂಬ ಇಷ್ಟ. ಇದು ಅಗರೋ ಹೊರತು ಇದರಲ್ಲಿ ಅಷ್ಟು ಹಾರ್ಷಾಗಿ ಸ್ಟೀಮಿದ್ದು ಹಬೆ ಬರೋದಿಲ್ಲ, ಲೈಟಾಗಿ ಬರ್ತದೆ. ಈಗ ನಾರ್ಮಲ್ ಇದ್ದಾದರೆ ಅದು ಸ್ವಲ್ಪ ಹಾರ್ಷಾಗಿ ಬರ್ತಾ ಇರ್ತದೆ, ನಾವು ಫೇಸನ್ನು ಸ್ವಲ್ಪ ಆಚೆ ಈಚೆ ಮಾಡಬೇಕು. ಸೊ ಇದರಲ್ಲೆಲ್ಲ ಹಾಗೆಂತ ಇಲ್ಲ, ಎಷ್ಟೊತ್ತು ಸಹ ಸ್ಟೀಮ್ ಇಟ್ಕೊಂಡ್ರೂ ಕೂಡ ಫೇಸೆಲ್ಲ ಬಿಸಿ ಬಿಸಿ ಆಗೋದು, ಉರಿಯೋದು ಎಂತ ಆಗೋದಿಲ್ಲ. ಅದೊಂದು ಇಷ್ಟ ನನಗೆ ಈ ಸ್ಟೀಮರಲ್ಲಿ. ಎಲ್ಲ ಪ್ರಾಡಕ್ಟು ಸಹ ಸ್ಪಾನ್ಸರ್ ಅಲ್ಲ, ನಾನೇ ತೊಗೊಂಡದ್ದು ಹಣ ಕೊಟ್ಟು. ಸೊ ಇನ್ನು ಸ್ಪಾನ್ಸರ್ ಅಂತ ಅಂದ್ಕೊಳ್ಬೇಡಿ, ಒಳ್ಳೆಯದುಂಟು, ಹಾಗಾಗಿ ನಾನು ನಿಮಗೆ ಹೇಳೋದು. ಈಗ ಸ್ಟೀಮ್ ತೊಗೊಳ್ತಾ ಇದ್ದೇನೆ. ಈ ಫೇಶಿಯಲ್ ಮಾಡುವಾಗ ಸ್ಟೀಮ್ ತೊಗೊಳ್ಳುವಾಗ ಎಲ್ಲ ರಿಲ್ಯಾಕ್ಸ್ ಅಂತ ಫೀಲ್ ಆಗ್ತದೆ, ಗಮ್ಮತ್ತಾಗ್ತದೆ. ಸ್ಟೀಮ್ ತೊಗೊಳ್ಳೋದ್ರಿಂದ ನಮ್ಮ ಪೋರ್ಸ್ ಎಲ್ಲ ಓಪನ್ ಆಗ್ತದೆ. ಫೇಸಲ್ಲಿ ಸ್ಮಾಲ್ ಪೋರ್ಸ್ ಇರ್ತದಲ್ಲ, ಅದೆಲ್ಲ ಓಪನ್ ಆಗ್ತದೆ. ಸೊ ನಮಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಆ ಪೋರ್ಸ್ ಎಲ್ಲ ಕ್ಲೀನ್ ಕೂಡ ಆಗ್ತದೆ. ಸೊ ಎಂತಾದರೂ ಆಯಿಲ್ ಡರ್ಟ್ ಎಲ್ಲ ಇದ್ದರೆ ಅದು ಕೂಡ ಹೋಗ್ತದೆ. ಸೊ ಹಾಗಾಗಿ ಸ್ಟೀಮ್ ತೊಗೊಳ್ಳೋದು ಒಳ್ಳೆಯದು ಫೇಶಿಯಲ್ ಮಾಡುವಾಗ. ಸೊ ಆಯಿತು, ಈಗ ಸ್ಟೀಮ್ ತೊಗೊಂಡು 1 ನಿಮಿಷ ತೊಗೊಂಡೆ ಸ್ಟೀಮು. ಈಗ ಬ್ಲ್ಯಾಕ್ ಹೆಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡುವ. ಸ್ಟೀಮ್ ತೊಗೊಳ್ಳುವಾಗ ಬೇಕಿದ್ದರೆ ಸ್ವಲ್ಪ ಈ ಅರೋಮಾ ಆಯಿಲ್ ಅಥವಾ ಎಸೆನ್ಷಿಯಲ್ ಆಯಿಲ್ ಬರ್ತದಲ್ಲ, ಲ್ಯಾವೆಂಡರ್ ಆಯಿಲ್, ಟೀ ಟ್ರೀ ಆಯಿಲ್, ಆ ಥರದ್ದೆಲ್ಲ ಸ್ವಲ್ಪ ಕಾಟನ್ಗೆ ಹಾಕಿ ಅದರಲ್ಲಿ ಇಟ್ಟರೆ ತುಂಬ ಒಳ್ಳೆಯದು, ರಿಲ್ಯಾಕ್ಸ್ ಫೀಲ್ ಆಗ್ತದೆ, ಮೈಂಡೆಲ್ಲ ಕಾಮ್ ಆಗಿರುತ್ತೆ. ಸೊ ಅದು ಕೂಡ ನಾನು ಕೆಲವೊಮ್ಮೆ ಮಾಡ್ತೇನೆ. ಇವತ್ತು ಹಾಗೆಯೇ ಸ್ಟೀಮ್ ತೊಗೊಂಡದ್ದು. ಈಗ ಬ್ಲ್ಯಾಕ್ ಹೆಡ್ಡನ್ನು ತೆಗೆಯುವ. ಜಸ್ಟ್ ಇದನ್ನು ಪ್ರೆಸ್ ಮಾಡಿದರೆ ಸರಿ. ಮೀಡಿಯಮ್ ಸಹ ಮಾಡ್ಬೋದು ಅಥವಾ ಹೈ ಕೂಡ ಮಾಡಿಕೊಂಡು ನಾವು ಬ್ಲ್ಯಾಕ್ ಹೆಡ್ಡನ್ನು ರಿಮೂವ್ ಮಾಡ್ಬೋದು. ಇದಕ್ಕೆ ನಾನು ಮಿರರನ್ನು ಯೂಸ್ ಮಾಡ್ತಾ ಇದ್ದೇನೆ. ಬೇಗ ಹೀಗೆ ಡೌನ್ ಮಾಡ್ತಾ ಅದನ್ನು ಸೆಕ್ಷನ್ ಮಾಡಬೇಕಾಗ್ತದೆ. ತುಂಬ ಹೊತ್ತು ಒಂದೇ ಪ್ಲೇಸಲ್ಲಿ ಇಟ್ಕೊಂಡು ಸೆಕ್ಷನನ್ನು ಯೂಸ್ ಮಾಡಬಾರ್ದು, ಮತ್ತು ಸ್ಕಿನ್ ಎಲ್ಲ ರೆಡ್ ಆಗೋ ಚಾನ್ಸ್ ಇರುತ್ತೆ. ಗಮ್ಮತ್ತಾಗ್ತದೆ ಮಾಡಲಿಕ್ಕೆ. ಅದರ ಫಸ್ಟ್ ಮೂವ್ ಮಾಡಬೇಕು ಹ್ಯಾಂಡನ್ನು. ನಾನು ಮೂಗಿನ ಹತ್ರ ಮಾತ್ರ ಬ್ಲ್ಯಾಕ್ ಹೆಡ್ಡನ್ನೆಲ್ಲ ತೆಗಿಲಿಕ್ಕೆ ಅದನ್ನು ಯೂಸ್ ಮಾಡ್ತೇನೆ, ಬೇರೆ ಪಿಂಪಲ್ ಎಲ್ಲ ತೆಗಿಲಿಕ್ಕೆ ಅದೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಹೀಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಎಲ್ಲ ಇದ್ದರೆ ಇಲ್ಲಿ ಅದು ಹೋಗಿ ಸ್ಟೋರ್ ಆಗ್ತದೆ. ಸೊ ಹೀಗೆ ಇದನ್ನು ಸೆಕ್ಷನ್ ಮಾಡಿ ಇದರಲ್ಲಿ ಈ ಥರ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಈ ಅಟ್ಯಾಚ್ಮೆಂಟಲ್ಲಿ ನಮ್ಮ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಎಲ್ಲ ಹೋಗಿ ಸ್ಟೋರ್ ಆಗ್ತದೆ. ಸೊ ಈಗ ನಾನು
ಬ್ಲ್ಯಾಕೆಟ್ ವೈಟ್ ತೆಗ್ದಾಯಿತು. ಈಗ ನಾನು ಫೇಸಿಗೆ ಐಸನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಸೆಕ್ಷನ್ ಎಲ್ಲ ಆದ ನಂತರ ಬ್ಲ್ಯಾಕೆಟ್ ಎಲ್ಲ ರಿಮೂವ್ ಆದ ನಂತರ ಮೂಗು ರೆಡ್ ಟೊಮೆಟೊ ಥರ ಕಾಣ್ತಾ ಇರ್ತದೆ. ಸೊ ಸೆನ್ಸಿಟಿವ್ ಇದ್ದರೆ ತುಂಬ ಸೆನ್ಸಿಟಿವ್ ಇದ್ದರೆ ಆಗ್ತದೆ, 1 ನಿಮಿಷದಲ್ಲೇ ಹೋಗ್ತದೆ. ನಾನು ಇಮಿಡಿಯೇಟಾಗಿ ಸ್ವಲ್ಪ ಐಸ್ ಕ್ಯೂಬನ್ನು ಇಟ್ಕೊಳ್ತೇನೆ. ಸೊ ನಾವು ಸ್ಟೀಮ್ ಸಹ ತೊಗೊಂಡಿರ್ತೇವಲ್ಲ, ಮತ್ತು ಈ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಎಲ್ಲ ರಿಮೂವ್ ಕೂಡ ಮಾಡಿರ್ತೇವೆ. ಸೊ ಸ್ಕಿನ್ ಸ್ವಲ್ಪ ಇರಿಟೇಷನ್ ಆಗಿರುತ್ತೆ. ಸೊ ಐಸ್ ಕ್ಯೂಬ್ ಇಟ್ಟು ಅದನ್ನು ಸ್ವಲ್ಪ ಕೂಲ್ ಮಾಡ್ತೇನೆ. ಆಮೇಲೆ ನೆಕ್ಸ್ಟ್ ಮಸಾಜ್ ಮಾಡುವಾಗ ತುಂಬ ಒಳ್ಳೆಯದಾಗ್ತದೆ. ಕೋರ್ಸ್ ಎಲ್ಲ ಓಪನ್ ಆಗಿರ್ತದಲ್ಲ, ಅದನ್ನು ಕ್ಲೋಸ್ ಮಾಡೋದು ಹೀಗೆ ಮಾಡಿ ಮಾಡಿ ಮಾಡಿ. ಈ ಸಮ್ಮರಲ್ಲಿ ತುಂಬ ಕೂಲ್ ಆಗ್ತದೆ ಐಸ್ ಇಡುವಾಗ, ಒಳ್ಳೆಯದಾಗ್ತದೆ. ಫ್ರಿಜ್ಜಲ್ಲಿ ಹೋಗಿ ಕೂತ್ಕೊಳ್ಳುವ ಅಂತ ಅನಿಸ್ತದೆ, ಅಷ್ಟು ಸೆಕೆ ಉಂಟು ಇಲ್ಲಿ. ತಂಡ ಕೂಲ್ ಐಸ್ ಕ್ಯೂಬಿಂದ ಕ್ಲೀನಾಗಿ ಸ್ಕಿನ್ನನ್ನು ಕೂಲ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವ, ಫೇಸ್ ಮಸಾಜ್. ಮೈ ಫೇವ್ರೆಟ್ ಸ್ಟೆಪ್ ಇದು. ಈಗ ಈ ಟರ್ಮಮೆಲನ್ ಮಸಾಜ್ ಕ್ರೀಮನ್ನು ಹಚ್ಕೊಳ್ತಾ ಇದ್ದೇನೆ. ಹಚ್ಕೊಂಡು ಒಂದು 10 ನಿಮಿಷ ಚೆಂದ ಮಾಡಿ ಫೇಸ್ ಮಸಾಜ್ ಮಾಡಿಕೊಂಡ್ರೆ ತುಂಬ ರಿಲ್ಯಾಕ್ಸ್ ಅಂತ ಫೀಲ್ ಆಗ್ತದೆ. ಇದನ್ನು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಉಗುರೆಲ್ಲ ಉದ್ದ ಇದ್ದರೆ ಒಳ್ಳೆಯದಾಗ್ತದೆ. ನಾನಿವತ್ತು ಉಗುರು ಕಟ್ ಮಾಡಿದ್ದಷ್ಟೇ. ಸೊ ಉಗುರೆಲ್ಲ ಇಲ್ಲದವರಿಗೆ ಸ್ವಲ್ಪ ಕಷ್ಟ ಇದನ್ನು ತೆಗಿಲಿಕ್ಕೆ. ಇಂಥ ಉಪದ್ರ ಕೊಡ್ತಾ ಉಂಟು, ಗೊತ್ತುಂಟ. ಇದು 3ನೇದು ಹೀಗೆ ಉಪದ್ರ ಕೊಡೋದು. ಬಾರ ಬೇಗ ಬಂತು. ಈಗುಂಟು ಮಸಾಜ್ ಕ್ರೀಮು. ನಾರ್ಮಲ್ ಕ್ರೀಮ್ ಥರನೇ ಉಂಟು. ಈಗ ಚೆಂದ ಮಾಡಿ ಮಸಾಜ್ ಮಾಡಿಕೊಳ್ಳುವ. ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇಂಪ್ರೂವ್ ಆಗ್ತದೆ, ಸ್ಕಿನ್ನಲ್ಲಿ ಗ್ಲೋ ಬರ್ತದೆ. ಡೈಲಿ ಮಾಡಬೇಕು ಮಸಾಜು, ತುಂಬ ಒಳ್ಳೆಯದು ಫೇಸಿಗೆ. ಈ ಮಸಾಜ್ನಿಂದನೇ ಫೇಶಿಯಲ್ಗೆ ಒಳ್ಳೆ ಗ್ಲೋ ಬರೋದು. ಸೊ ಎಷ್ಟು ಒಳ್ಳೆ ಮಸಾಜ್ ಮಾಡ್ಕೊಳ್ತೇವೋ ಅಷ್ಟು ಒಳ್ಳೆ ಗ್ಲೋ ಬರ್ತದೆ ಫೇಸಲ್ಲಿ. ಇನ್ನು ಸ್ಕ್ರಬ್ ಎಲ್ಲ ಮಾಡಲಿಕ್ಕಿಲ್ಲ, ಸ್ಕ್ರಬ್ ರೀತಿ ಎಲ್ಲ ಮಸಾಜ್ ಮಾಡ್ಕೊಳ್ಬಾರ್ದು. ಸ್ಲೋ ಆಗಿ ರಿಲ್ಯಾಕ್ಸ್ ಆಗಿ ನಿಧಾನ ಮಸಾಜನ್ನು ಮಾಡ್ಕೊಳ್ಬೇಕು. ಫಿಂಗರ್ ಟಿಪ್ಪನ್ನು ಯೂಸ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡ್ರೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಚೀಕ್ಸಿಗೆ ಹೀಗೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿಕೊಳ್ಬೇಕು, ಆವಾಗ ಬ್ಲಡ್ ಫ್ಲೋ ಇಂಪ್ರೂವ್ ಆಗ್ತದೆ. ಇಲ್ಲಿ ಈ ಥರ ಮಸಾಜ್ ಮಾಡ್ಕೋಬೇಕು. ನಮ್ಮ ಲಿಂಫ್ ಫ್ಲೋ ಎಲ್ಲ ತುಂಬ ಒಳ್ಳೆಯದಾಗ್ತದೆ ಈ ಥರ ಮಸಾಜ್ ಮಾಡಿಕೊಂಡ್ರೆ. ಫೋರ್ಹೆಡ್ ಹೀಗೆ ಅಪ್ವರ್ಡ್ ಮಸಾಜ್ ಮಾಡಿಕೊಳ್ಬೇಕು. ಮತ್ತು ಅಲ್ಲಿಂದ ಹೀಗೆ ಮತ್ತು ಅಂಡರ್ ಐಸನ್ನು ನಾವು ರಿಂಗ್ ಫಿಂಗರಿಂದ ಮಸಾಜ್ ಮಾಡಿಕೊಳ್ಬೇಕು. ಯಾಕಂದರೆ ಅದು ತುಂಬ ಸೆನ್ಸಿಟಿವ್ ಏರಿಯಾ. ಸೊ ಬೇರೆ ಫಿಂಗರಿಂದ ಮಸಾಜ್ ಮಾಡಿದರೆ ಅದಕ್ಕೆ ಪ್ರೆಷರ್ ಜಾಸ್ತಿ ಆಗ್ತದೆ. ರಿಂಗ್ ಫಿಂಗರಲ್ಲಿ ಪ್ರೆಷರ್ ಅಷ್ಟೊಂದು ಇರೋದಿಲ್ಲ. ಸೊ ರಿಂಗ್ ಫಿಂಗರಲ್ಲಿ ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಿ ಅರೌಂಡ್ ದ ಮೌತು ನಾವು ಈ ಥರ ಮಾಡಿಕೊಂಡು ಮಸಾಜ್ ಮಾಡಿಕೊಳ್ಬೇಕು. ಮಸಾಜ್ ಕ್ರೀಮ್ ತುಂಬ ಒಳ್ಳೆಯದುಂಟು, ಸ್ವಲ್ಪ ಹಾಕಿದರೆ ಸರಿ, ತುಂಬ ಹೊತ್ತು ಮಸಾಜ್ ಮಾಡ್ಕೊಳ್ಬೋದು ಫೇಸ್ಗೆ. ಸೊ ಈ ರೀತಿ ಒಂದು 10 ನಿಮಿಷ ಚೆಂದ ಮಾಡಿ ಮಸಾಜ್ ಮಾಡಿಕೊಂಡ್ರೆ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವ. ಮಸಾಜ್ ಆದ ನಂತರ ಇದನ್ನೆಂತ ವೈಪ್ ಎಲ್ಲ ಮಾಡಲಿಕ್ಕಿಲ್ಲ, ವಾಶ್ ಎಲ್ಲ ಮಾಡಲಿಕ್ಕಿಲ್ಲ. ಈಗ ಡೈರೆಕ್ಟಾಗಿ ನಾವು ಫೇಸ್ ಮಾಸ್ಕನ್ನು ಅಪ್ಲೈ ಮಾಡಿದರೆ ಸರಿ. ಈಗ ನೆಕ್ಸ್ಟ್ ಆ್ಯಂಟಿ ಏಜಿಂಗ್ ಪೀಲ್ ಆಫ್ ಫೇಸ್ ಮಾಸ್ಕನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ, ಹಚ್ಕೊಳ್ತಾ ಇದ್ದೇನೆ. ಈ ಥರ ಉಂಟು, ಇದು ಪೌಡರು. ಇದನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿಕ್ಕೆ. ಸೊ ಯೂಸ್ ಮಾಡುವ ಬನ್ನಿ. ಫಸ್ಟಿಗೆ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕಟ್ ಮಾಡಿ ಅಂತ. ಸೊ ಫಸ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ರಕ್ತ ಉಂಟು, ಪರಿಮಳ ಉಂಟು. ಪಿಂಕ್ ಮಾಸ್ಕ್ ತುಂಬ ಚೆಂದ ಪರಿಮಳ ಉಂಟು. ಹಾಗೆ ಫುಲ್ ಬೇಡ, ಸ್ವಲ್ಪ ಹಾಕಿ ನೋಡುವ. ಪರಿಮಳ ತುಂಬ ಚೆಂದ ಉಂಟು.
ಜೆಲ್ನ ಸ್ವಲ್ಪ ಜಾಸ್ತಿ ಉಂಟು, ಸೊ ಹಾಗೆ ಇಟ್ಟಿದ್ದೇನೆ. ಸ್ವಲ್ಪ ತಗೊಂಡಿದ್ದೇನೆ. ಈಗ ಇದಕ್ಕೆ ನೋಡ್ಬೋದಲ್ಲಿ ಇಷ್ಟು ತಗೊಂಡಿದ್ದೇನೆ. ಈಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ಅದರಲ್ಲಿ. ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀರು ಹಾಕುವಾಗ ಪರಿಮಳ ಸ್ವಲ್ಪ ಚೇಂಜ್ ಆಯಿತು ನೋಡಿ. ಮಿಕ್ಸ್ ಆಯಿತು. ಚೆಂದ ಮಾಡಿ ಹಚ್ಕೊಳ್ಳುವ ಫೇಸ್ಗೆ. ಇದು ಪ್ಯಾಕೆಟ್ ಓಪನ್ ಮಾಡಿದ್ದು ಪರಿಮಳ ಈಗ ಇಲ್ಲ, ಮಾತ್ರ ಥರ ಡಿಫ್ರೆಂಟ್ ಪರಿಮಳ ಬರ್ತಾ ಉಂಟು. ಅದನ್ನು ಕಣ್ಣಿಗೆ ಸಹ ಹಾಕಿದ್ದಾರೆ, ಲಿಪ್ಸಿಗೆ ಸಹ ಹಾಕಿದ್ದಾರೆ ಈ ಮಾಸ್ಕನ್ನು. ನಾನು ಕಣ್ಣಿಗೆ ಹಾಕಿದರೆ ವಿಡಿಯೋ ಎಲ್ಲ ಆಫ್ ಮಾಡೋದು ಹೇಗೆ ಆಗೋದಿಲ್ಲ. ಒಂದು ಕಣ್ಣಿಗೆ ಹಾಕಬೇಕಷ್ಟೆ. ಇಲ್ಲಿ ಮೇಲೆ ಮೇಲೆ ಹಾಕುವ. ಸ್ವಲ್ಪ ತಿಕ್ಕುಂಟು ಮಾಸ್ಕು, ಬಂದ ಹಚ್ಚಿದಾಗೆ ಆಗ್ತಾ ಉಂಟು. ವಿಷ ಥರ ಕಾಣ್ತಾ ಉಂಟಲ್ಲ. ಇನ್ನು ಕಣ್ಣಿಗೆ ಸಹ ಹಚ್ಚಿದರೆ ಎಷ್ಟು ಕಾಮಿಡಿ ಕಾಣ್ಬೋದು. ಲಿಪ್ಸಿಗೆ ಹಚ್ಚುವನ, ಮಾತಾಡಲಿಕ್ಕಿಲ್ಲ, ನೋಡುವ. ಹತ್ತು ನಿಮಿಷ ಆದ ನಂತರ ಫೇಸ್ ಹೀಗೆ ಕಾಣ್ತಾ ಉಂಟು. ಈಗ ಪೀಲ್ ಮಾಡ್ತಾ ಇದ್ದೇನೆ. ಫುಲ್ಲು ಡ್ರೈ ಆಗಿದೆ ಆಲ್ರೆಡಿ. ತುಂಬ ಕೂಲ್ ಫೀಲ್ ಆಗ್ತಾ ಉಂಟು. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಿದರೆ ಇನ್ನೂ ಸಹ ಆಗ ಹೀಗೆ ನಾವು ಪೀಲ್ ಮಾಡುವಾಗ ಒಂದೇ ಮಾಸ್ಕ್ ಥರ ಬರ್ತದೆ. ಈಗ ಸ್ವಲ್ಪ ತುಂಡಾಗ್ತಾ ಉಂಟು. ಫೇಸ್ ಮಾತ್ರ ತುಂಬ ಕೋಲ್ಡ್ ಥರ ಫೀಲ್ ಆಗ್ತಾ ಉಂಟು. ಐಸ್ ಹಚ್ಕೊಂಡಿರೋ ಥರ ಫೀಲ್ ಆಗ್ತಾ ಉಂಟು. ಇದು ಮಾಸ್ಕ್ ಹಚ್ಚಿದ ನಂತರ ಒಂದು ಹಚ್ಚುವಾಗಲೇ ಫುಲ್ ಕೋಲ್ಡ್ ಥರ ಫೀಲ್ ಆಗ್ತದೆ. ಮತ್ತು ಇಮಿಡಿಯೇಟಾಗಿ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಇದು ಮಾಸ್ಕ್ ಹಚ್ಚಿದ ನಂತರ ಒಂದು 10 ಮಿನಿಟ್ಸಲ್ಲಿ ಫುಲ್ ಟೈಟ್ ಆಗ್ತದೆ ಫೇಸ್ ಎಲ್ಲ. ನಮಗೆ ಮೂವ್ಮೆಂಟ್ ಎಲ್ಲ ಮಾಡಲಿಕ್ಕೇ ಆಗೋದಿಲ್ಲ. ಎಂಥ ಫೇಸನ್ನೆಲ್ಲ ನಗಲಿಕ್ಕೆ ಆಗಲಿ ಮಾತಾಡಲಿಕ್ಕೆ ಆಗಲಿ ಎಂಥ ಮೂವ್ಮೆಂಟೇ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಟೈಟ್ ಆಗಿಬಿಡ್ತದೆ. ನಮ್ಮ ಮುಖಕ್ಕೆ ಅಂಟಿ ಕುತ್ಕೊಂಡಾಗೆ ಫೀಲ್ ಆಗ್ತದೆ. ಸೊ ಇಲ್ಲೆಲ್ಲ ನಾನು ತುಂಬ ತೆಳು ಲೇಯರ್ ಹಚ್ಚಿದ್ರಿಂದ ಅದು ತೆಗಿಲಿಕ್ಕೆ ಬರ್ತಾ ಇಲ್ಲ. ಸೊ ಈ ಪೀಸ್ ಥರ ಎಲ್ಲ ಬೀಳ್ತಾ ಉಂಟು. ಸೊ ತುಂಬ ತಿಕ್ಕಾಗಿ ಅಪ್ಲೈ ಮಾಡಿದರೆ ಒಳ್ಳೆಯದಾಗ್ತದೆ ಈಚೆ ಎಲ್ಲ. ಸೊ ಈಗ ನಾನು ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬರ್ತೇನೆ. ಕ್ಲೀನಾಗಿ ರಿಮೂವ್ ಆಗ್ತದೆ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಈಗ ಡ್ಯಾಪ್ ಮಾಡ್ಕೊಳ್ತಾ ಇದ್ದೇನೆ ಫೇಸನ್ನು. ನೀರಲ್ಲಿ ಈಸಿಯಾಗಿ ಹೋಗ್ತದೆ. ಪೀಲ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಸಹ ಎಂಥ ಮಂಡೇಸು ಇಲ್ಲ. ನೀರು ಹಾಕಿದ ಕೂಡಲೇ ಇಮಿಡಿಯೇಟಾಗಿ ಈಸಿಯಾಗಿ ಹೋಗ್ತದೆ. ಸೊ ನೀರಲ್ಲಿ ಸಹ ವಾಶ್ ಮಾಡ್ಕೊಳ್ಬೋದು ಮಾಸ್ಕನ್ನು. ಸೊ ಇದು ನನ್ನ ಆಫ್ಟರ್ ಫೇಶಿಯಲ್ ಫೇಸ್. ತುಂಬ ಗ್ಲೋ ಥರ ಕಾಣ್ತಾ ಉಂಟು ಫೇಸು. ಮತ್ತು ಸ್ಮೂತ್ ಆಗಿದೆ ಮೂಗು ಮತ್ತು ಸ್ಕಿನ್ ಎಲ್ಲ ಸಾಫ್ಟ್ ಥರ ಫೀಲ್ ಆಗ್ತಾ ಉಂಟು. ಆಗ ಫಸ್ಟಿಗೆ ನಾನು ಮಾಡುವಾಗ ಸ್ವಲ್ಪ ರಫ್ ಡ್ರೈ ಥರ ಅನ್ನಿಸ್ತಾ ಇತ್ತು. ಈಗ ಫುಲ್ಲು ಸ್ವಲ್ಪ ಹೈಡ್ರೇಟ್ ಆಗಿರೋ ಥರ ಫೀಲ್ ಆಗ್ತಾ ಉಂಟು. ಸೊ ನೋಡುವ, ಇನ್ನು 2 ದಿನದಲ್ಲಿ ಇನ್ನೂ ಸಹ ಒಳ್ಳೆ ರಿಸಲ್ಟ್ ಬರ್ಬೋದು. ಸೊ ಇದಾಗಿತ್ತು ಬಿಫೋರ್ ಆ್ಯಂಡ್ ನಾನೀಗ ಬಿಫೋರ್ ಮತ್ತು ಆಫ್ಟರ್ ಫೇಶಿಯಲ್ ಇದ್ದು ಆಫ್ಟರ್ ಮತ್ತು ಬಿಫೋರ್ ಫೋಟೋನ ಹಾಕ್ತೇನೆ ನನ್ನ ಫೇಸ್ ಇದ್ದು. ಸೊ ನೀವೇ ರಿಸಲ್ಟ್ನ ನೋಡಿ. ನನಗೆ ರಿಸಲ್ಟ್ ಕಾಣ್ತಾ ಉಂಟು. ಈಗ ಫೇಸ್ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಾ ಉಂಟು ಮತ್ತು ಸ್ಮೂತ್ ಆಗಿದೆ ಸ್ಕಿನ್ ಮತ್ತು ಹೈಡ್ರೇಟ್ ಆಗಿರೋ ಥರ ಕಾಣ್ತಾ ಉಂಟು, ಟೈಟ್ ಆಗಿರೋ ಥರ ಕಾಣ್ತಾ ಉಂಟು. ಸೊ ನನಗೆ ಇಷ್ಟ ಆಯಿತು ಓವರಾಲ್ ಆಗಿ ಈ ಫೇಶಿಯಲ್ ಕಿಟ್.
ಆ, ನಾವು ಎಲ್ಲಾದರೂ ಕ್ವಿಕ್ಕಾಗಿ ಪಾರ್ಟಿಗೆ ಹೋಗಬೇಕಾದ್ರೆ, ಫಂಕ್ಷನ್ಗೆ ಹೋಗಬೇಕಾದ್ರೆ, ಅಥವಾ ಒಂದು ಗ್ಲೋ ಬೇಕು ಮನೆಯಲ್ಲೇ ಕ್ವಿಕ್ಕಾಗಿ ಅಂತ ಹೇಳೋದಾದರೆ ಈ ಫೇಶಿಯಲ್ ಕಿಟ್ನ ನಾವು ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ತುಂಬ ಈಸಿ ಇದೆ ಯೂಸ್ ಮಾಡೋದು, ಎಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಸೊ ಅವರು ಒಂದು ಸಲ ಯೂಸ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಅದರಲ್ಲಿರೋದನ್ನು ನಾವು ಒಂದು 2 ಸಲ ಯೂಸ್ ಮಾಡ್ಬೋದು, 2-3 ಸಲ ಯೂಸ್ ಮಾಡ್ಬೋದು. ಅಷ್ಟು ಪ್ರಾಡಕ್ಟ್ ಇನ್ನೂ ಸಹ ಬಾಕಿ ಇದೆ. ಅದನ್ನು ಸೇಫಾಗಿ ನಾವು ಫ್ರಿಜ್ಜಲ್ಲಿ ಎಲ್ಲಾದರೂ ತೆಗೆದಿಟ್ಟರೆ ಮನೆಯಲ್ಲಿ ಇನ್ನೊಬ್ಬರಿಗೆ ಯಾರಿಗಾದ್ರೂ ಕೂಡ ಫೇಶಿಯಲ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಫೇಶಿಯಲ್ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ. ರಾಮ್ ರಾಮ್.